ನಿಮ್ಮ ಮಾತಿಗೆ ಬೇರೆಯವ್ರು ತಲೆ ಆಡಿಸ್ಬೋದು, ಆದರೆ ಈ ದೀಪ ತಲೆನೇ ಕೆಡ್ಸ್ಕೊಳಲ್ಲ. ಈ ಮನೆಗೆ ಮಹಾರಾಣಿ ಮಹಾರಾಣಿ ಅಂತಿರ್ತೀರ ಅಲ್ವಾ, ಅಂಥದ್ದೇನು ಮಾಡಿದ್ದೀರಾ ಈ ಮನೆಗೆ? ಈ ಮನೆಗೋಸ್ಕರ ನನ್ನ ಜೀವನೇ ತೆಗೆದಿದ್ದೀನಿ. ಕಷ್ಟ ಕಾಲದಲ್ಲಿ ಈ ಮನೆ ಜವಾಬ್ದಾರಿ ತಗೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿರುಗೋಸ್ಕರ ತಾಯಿ ಹಾಕ್ದೆ ಹಾಗೆ ಉಳಿದಿದ್ದೀನಿ. ಈ ಮನೆ ಸೊಸೆಯಾಗಿ ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಮಾಡಕ್ ಸಾಧ್ಯ? ಇಷ್ಟು ದಿನ ನಿಮ್ಮನ್ನ ತ್ಯಾಗಮಯ ಅನ್ಕೊಂಡು ನೀವೇನ್ ಮಾಡಿದ್ರು ಸುಮ್ಮನಿರ್ತಿದ್ರು, ಏನ್ ಹೇಳಿದ್ರು ಕೇಳ್ತಿದ್ರು. ಆದ್ರೆ ಇನ್ ಮುಂದೆ ಆಗಿರಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆ ಪ್ರಶ್ನೆ ಕೇಳಲೇಬೇಕು. ರಾಜಕಾರಣಿ ತಪ್ಪು ಮಾಡಿದ್ರೆ ಜನ ಪ್ರಶ್ನಿಸಲೇಬೇಕು. ಆಗ್ಲೇ ಜವಾಬ್ದಾರಿಯಿಂದ ಕೆಲಸ ಮಾಡೋದು. ನೀವು ಒಂದು ತಪ್ಪು ಮಾಡಿದ್ರೆ ನನ್ನ 100 ತಾಕತ್ತು ಧೈರ್ಯ ಇದೆಯಾ ನಿನಗೆ? ಹೆದರ್ಬೇಕಾಗಿರೋದು ತಪ್ಪು ಮಾಡಿದವರೇ ಹೊರತು ಸರಿ ಮಾಡೋರಲ್ಲ. ತಾಕತ್ ಇರೋದಕ್ಕೆ ನಿಮ್ಮ ಮುಂದೆ ಬಂದು ಧೈರ್ಯವಾಗಿ ತಲೆ ಎತ್ತಿ ಮಾತಾಡ್ತಿರೋದು. ಈಗ ಹೇಳೋದನ್ನ ಚೆನ್ನಾಗಿ ತಲೆ ಹಾಕೊಳ್ಳು. ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅವ್ರ ಪ್ರೀತಿನ ನೀವ್ ದೂರ ಮಾಡಿದ್ರೆ ಅವ್ರ ಪ್ರೀತಿನ ನಾನು ಮತ್ತೆ ಇಲ್ಲಿ ವಾಪಸ್ ಮಾಡಿಸಿ ಸುಖವಾಗಿ ಸಂಸಾರ ಮಾಡೋ ತರ ಮಾಡ್ತೀನಿ. ಹಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು ದೀಪನೇ ಅಲ್ಲ. ದೀಪಕ್ಕೆ ಬೆಳ್ಕೊಡೋದು ಗೊತ್ತು, ಸುಡಕ್ಕೂ ಗೊತ್ತು. ನನ್ನನ್ನು ಎದುರಾಕೋಬೇಡ, ಸುಟ್ಟೋಗ್ತೀರ. ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನಿನ್ ಜೊತೆ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕಿತ್ತು? ನಿನ್ಗೋಸ್ಕರ ಅಂತ ನಾನ್ ಸ್ಟೇಷನ್ ತನಕ ಬಂದ್ರೆ ನೀನ್ ಆ ಇಂಗ್ಲಿಷ್ ಟೀಚರ್ ಬಂದ್ ಬಿಡ್ಸಿದ್ರು ಅಂತ ಅವ್ರ ಜೊತೆನೆ ಹೋಗ್ಬಿಟ್ಟಲ್ಲ. ಇನ್ನೇನ್ ಮಾಡ್ಲಿ? ನಾನು ಅಲ್ಲಿ ಇದೀನಿ ಅಂತಾನು ನೋಡ್ದೆ, ನನ್ ಬಗ್ಗೆ ಯೋಚನೆನೂ ಮಾಡ್ದೆ, ಹಾಗೆ ಹೋಗ್ಬಿಟ್ಟಲ್ಲ. ನೀನ್ ಮಾಡಿದ್ ಸರಿ ನರಸಿಂಹ. ಹಾಗಲ್ಲ, ಸ್ಟೇಷನ್ ಹೇಗೋ ನಿಮ್ ತಂದೆ ಇದ್ರು, ಈಗಾದ್ರೂ ನಿನ್ನ ಮನೆ ಕಳಿಸ್ತಿದ್ರು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದೆ ಅಷ್ಟೇ. ಓ ಪರವಾಗಿಲ್ಲ, ನೀನ್ ಅಷ್ಟಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡ್ದ್ಯಲ್ಲ. ಒಂದು ಮಾತು ಹೇಳಬೇಕಿತ್ತು. ನೀನು ರೂಮಿಗೆ ಹೋಗಿ ಕುಡಿಯೋದೆಲ್ಲ ಮಾಡಬೇಡ, ಡೈರೆಕ್ಟಾಗಿ ಮನೆಗೆ ಹೋಗು. ಮನೆಗೆ ಹೋದ್ರೆ ನಾನು ಮಾಡಿರೋ ಕೆಲಸಕ್ಕೆ ಅಮ್ಮ ಮತ್ತೆ ಬೇಜಾರಾಗ್ತಾರೆ. ಡೋಂಟ್ ವರಿ, ನಿಮ್ಮಮ್ಮ ಬೇಜಾರಾಗೋದಕ್ಕೆ ನೀನೇನು ತಪ್ಪೇ ಮಾಡಿಲ್ಲ. ಮಕ್ಳನ್ನ ಹೊಡೆದವರಿಗೆ ನೀನು ಅವ್ರಿಗೆ ಹೊಡೆದು ಶಿಕ್ಷೆ ಕೊಟ್ಟಿದ್ಯಾ. ನೀನು ಮಾಡಿರೋ ಕೆಲಸನ ಮೆಚ್ಚಬೇಕು, ಹೊಗಳ್ಬೇಕು. ಅಷ್ಟಕ್ಕೂ ಮನೆಗೆ ಹೋಗಿ ಸೀದಾ ನಿಮ್ಮ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿದಿನಲ್ಲ, ಇನ್ನೇನು ತೊಂದರೆ ನಿನಗೆ? ಸರಿ, ಹಾಗೆ ಮಾಡ್ತೀನಿ. ಏನಿಲ್ಲ, ಹೇಗೆ ಹೊರಟಿದ್ಯಲ್ಲ, ನನ್ನ ಮನೆವರೆಗೂ ಡ್ರಾಪ್ ಮಾಡ್ಬೋದಾ ಪ್ಲೀಸ್? ನೋಡಿ, ನೀವು ನಂಗೆ ಸಿಕ್ಕೇ ಸಿಗ್ತೀರಾ. ನನಗೂ ನಿಮ್ಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಸುರಿಸಿ ನಾನು ನಿಮ್ಮ ಕೈಲಿ ಬಿಟ್ಟರೆ ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟು ಅಂತ ಹೇಳೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನಂಗೆ ಗೊತ್ತಾಗೋಯ್ತ್ರಿ, ನೀವು ನಂಗೆ ಸಿಗಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ಲದಾಗ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂತಂದ್ರೆ ನಾನು ಇದಿಲ್ ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಬಿಟ್ಟಿದ್ದೀನಿ ರೀ. ನನ್ನ ಹಾರ್ಟೇ ಹಾಳಾಗುತ್ತೆ.
ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ಆ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ರಿಪೇರಿನೇ ಮಾಡಕ್ಕಾಗ್ದಿರಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ಈ ದರಿದ್ರ ಹಾರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ರೀ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ನಿಮ್ಮ ದೃಷ್ಟಿಲಿ ಲೋಫರ್ ಅನ್ಸ್ಕೊಳ್ಳೋದಕ್ಕಿಂತ ಕೊನೆವರೆಗೂ ನಿಮ್ಮ ದೃಷ್ಟಿಲಿ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕನ್ಸ್ಬಿಟ್ಟಿದೆ. ಆದ್ರೆ ಒಂದು ತಿಳ್ಕೊಬೇಕು, ಈ ಎರಡೂ ಕಿವಿಲ್ ಕೇಳಿಸ್ಕೊಳ್ಳಿ. ಈ ಮಳೆ ಗಾಳಿಗೇನು ಕೇಳಿಸಲ್ಲ ರೀ, ಸರಿ ಕೇಳಿಸ್ಕೊಳ್ಳಿ. ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದ್ರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿ ಮೇಲೆ ಯಾರು ಸಿಗಲ್ಲ ರೀ. ಅಷ್ಟು ಇಷ್ಟಪಡ್ತೀನಿ ನಿಮ್ಮನ್ನ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ, ನೀವು ಹಣ್ಣು ಮುತ್ಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು, ಕೊನೆಗೊಂದಿನ ನಾನು ಸತ್ತೋಗ್ತೀನಿ. ಆದ್ರೆ ಸತ್ ಮೇಲೆ ಕೂಡ ನಿಮ್ನ ಇಷ್ಟಪಡ್ತೀನಿ ರೀ. ನನ್ನ 1000 ಜನ್ಮ ಎತ್ತು ಬಂದ್ರು ನಿಮ್ಮನ್ನಲ್ದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ.